ಈ ದುಬೈ ಬಂಗಾರದ ಅಪ್ಡೇಟ್ಸ್. ರನ್ಯಾ ರಾವ್ ನಮ್ಮ ಕ್ಲೈಂಟ್ಗೆ ಈಗಿಂದೀಗಲೇ ನಿಂತ ಕಾಲ ಮೇಲೆ ಜಾಮೀನು ಕೊಟ್ಟು ಬಿಡಬೇಕು ಅಂತ ರನ್ಯಾ ರಾವ್ ಪರ ವಕೀಲರು ಪ್ರಬಲವಾದ ವಾದ ಮಂಡನೆಯನ್ನು ಇವತ್ತು ಮಾಡಿದ್ರು. ಯಾವ ಕಾರಣಕ್ಕೂ ಕೊಡಬಾರ್ದು, ಈಕೆ ಜೈಲಿನಲ್ಲೇ ಇರಬೇಕು ಅಂತ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಕಡೆಯಿಂದ ಮಧು ರಾವ್ ಅವರು ಕೂಡ ಪ್ರಬಲವಾದವನ್ನೇ ಮಂಡನೆ ಮಾಡಿದ್ರು. ಎರಡೂ ಕಡೆಯ ವಾದ ಪ್ರತಿವಾದಗಳು ನಡೆದದ್ದು ಈ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ. ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ವ್ಯಾಪ್ತಿಗೆ ಈ ಕೇಸ್ ಬರುತ್ತೆ. ಇಬ್ಬರದ್ದು ವಾದ ಪ್ರತಿವಾದವನ್ನು ಕೇಳಿಸಿಕೊಂಡ ನ್ಯಾಯಾಧೀಶರು 2 ದಿವಸ ಬಿಟ್ಟು ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 14ನೇ ತಾರೀಕು ಗೊತ್ತಾಗುತ್ತೆ ಈಕೆಗೆ ಜೈಲು ಮುಂದುವರಿಕೆಯ ಅಥವಾ ಬೇಲ ಅಂತ. ಸದ್ಯಕ್ಕಂತೂ ಜೈಲಿನಲ್ಲೇ, ಸದ್ಯಕ್ಕೆ ಜೈಲು. ಬಟ್ ಭಾಳ ಸೀರಿಯಸ್ ವಿಷಯಗಳು ಬಂದ್ವು ಇವತ್ತು. ಯಾವುದರಲ್ಲಿ? ಆರ್ಗ್ಯುಮೆಂಟ್ನ ಸಂದರ್ಭದಲ್ಲಿ ಮಧು ರಾವ್, ಇದರಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರು, ಅವ್ರದ್ದು ವಾದ, ಅವರು ಪೊಲೀಸರ ನೆರವಿನೊಂದಿಗೆ ಸ್ಮಗ್ಲಿಂಗ್ ನಡೀತಿತ್ತು ಅನ್ನೋ ಲೆವೆಲಿಗೆ ವಾದ ಮಾಡಿದ್ದಾರೆ ಇವತ್ತು. ಇಡೀ ಸ್ಮಗ್ಲಿಂಗಿಗೆ ಪೊಲೀಸರದೇ ಹೆಲ್ಪ್ ಇತ್ತು ಅಂತ ಆ ಲೆವೆಲಿಗೆ ಮಾಡಿದ್ದಾರೆ. ಮಿತಿಗಿಂತಲೂ ಹೆಚ್ಚು ಗೋಲ್ಡ್ ಸಾಗಾಟ ಮಾಡಲಾಗಿದೆ, ಮಿತಿಗಿಂತಲೂ ಹೆಚ್ಚು ಗೋಲ್ಡ್ ಸಾಗಾಟ ಮಾಡಲಾಗಿದೆ. ಆದ್ದರಿಂದ DRIಗೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ಗೆ ಅರೆಸ್ಟ್ ಮಾಡೋ ಅಧಿಕಾರ ಇದೆ. ಕಸ್ಟಮ್ಸ್ ಕಾಯ್ದೆ 132, 133, 135ರಲ್ಲಿ ಬಂಧನಕ್ಕೆ ಅವಕಾಶ ಇದೆ. ಈ ಪ್ರಕರಣ ಸೆಕ್ಷನ್ 135 ಅಡಿಯಲ್ಲಿ ಬರುತ್ತೆ. ಆ ಸೆಕ್ಷನ್ ಅಡಿಯಲ್ಲಿ ಬಂಧನ ಮಾಡಿದ್ದೀವಿ. 50 ಲಕ್ಷಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ವಸ್ತುಗಳನ್ನು ಸ್ಮಗ್ಲ್ ಮಾಡಿದ್ರೆ ಅದು ಕಾಗ್ನಿಸಬಲ್ ಅಫೆನ್ಸ್ ಆಗುತ್ತೆ, ನಾನ್ ಬೇಲೆಬಲ್ ಅಫೆನ್ಸ್ ಆಗುತ್ತೆ. 50 ಲಕ್ಷ ಟೋಟಲ್ ಮೌಲ್ಯ, ಅದಕ್ಕಿಂತ ಹೆಚ್ಚಿನ ವಸ್ತುಗಳನ್ನು ಸ್ಮಗ್ಲ್ ಮಾಡಿದ್ರೆ ಯಾವ್ಯಾವ ವಸ್ತುಗಳು ಈ ಸ್ಮಗ್ಲಿಂಗ್ನಲ್ಲಿ ಬರ್ತವೆ ಅನ್ನೋದರ ಲಿಸ್ಟ್ ಸ್ಪಷ್ಟವಾಗಿದೆ. ರನ್ಯಾ ರಾವ್ ತನ್ನ ದೇಹದಲ್ಲಿ ಚಿನ್ನವನ್ನು ಬಚ್ಚಿಟ್ಟುಕೊಂಡು ಕಳ್ಳ ಸಾಗಣೆ ಮಾಡಿದ್ದಾಳೆ. ದೇಹದಲ್ಲಿ ಅಂದರೆ ಅದರ ಅರ್ಥ ಆಕೆ ಲಗೇಜ್ನಲ್ಲಿ ಇಟ್ಕೊಂಡಿರಲಿಲ್ಲ, ಅದನ್ನು ದೇಹಕ್ಕೆ ಸುತ್ತಕೊಂಡಿದ್ಲು ಅಂತ. ಅದರದ್ದು ಫೋಟೋ ಗೀಟ ಎಲ್ಲ ಸಿಕ್ಕಿದ್ದಾವೆ, ತೋರಿಸ್ತೀವಿ ಅದು ನಾಳೆ. ಇವತ್ತಷ್ಟು ಟೈಮ್ ಆಗಲಿಕ್ಕಿಲ್ಲ. ದುಬೈನಿಂದ ಈಕೆ ಬಂಗಾರ ತರ್ತಿದ್ದಾಳೆ ಅನ್ನುವ ಮಾಹಿತಿಯನ್ನು ಆಧರಿಸಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ತಪಾಸಣೆ ಮಾಡಲಾಗಿದೆ. ವಿಮಾನ ಬಂದು ನಿಂತ ನಂತರ ಇಮಿಗ್ರೇಷನ್ ಏರಿಯಾದ ನಂತರದ ಜಾಗದಲ್ಲಿ ಕಸ್ಟಮ್ಸ್ ಏರಿಯಾದ ರೆಡ್ ಚಾನಲ್ಲು, ಗ್ರೀನ್ ಚಾನಲ್ ಏರಿಯಾ ಅಂತಾರೆ, ಅಲ್ಲಿ ಪೊಲೀಸ್ ಸಿಬ್ಬಂದಿಯ ಸಹಾಯದಿಂದ ಕಸ್ಟಮ್ಸ್ ಏರಿಯಾ ದಾಟುವ ಪ್ರಯತ್ನವನ್ನು ಈಕೆ ಮಾಡಿದ್ಲು. ಗ್ರೀನ್ ಏರಿಯಾಗೆ ಬಂದಾಗ DRI ಅಧಿಕಾರಿಗಳು ವಶಕ್ಕೆ ಪಡೆದು ತಪಾಸಣೆ ಮಾಡಿದ್ದಾರೆ. ಸ್ಟೇಟ್ ಪ್ರೋಟೋಕಾಲ್ ಆಫೀಸರ್ ಅಲ್ಲಿಗೆ ಬಂದಿದ್ದರು. ಆಗ ರನ್ಯಾಳನ್ನು ನಿಮ್ಮ ಹತ್ರ ಏನಾದರೂ ವಸ್ತುಗಳು ಇವೆಯಾ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಆಕೆ ಹೇಳಿದ್ಲು. ಆಕೆಯಿಂದ ನಿಮ್ಮನ್ನು ಚೆಕ್ ಮಾಡಬೇಕು ಅಂಥೇಳಿ ಒಪ್ಪಿಗೆ ತಗೊಂಡ ಮೇಲೆ ಬಾಡಿ ಸರ್ಚ್ ಮಾಡಲಾಯಿತು. ಸೊಂಟಕ್ಕೆ ಮತ್ತು ಕಾಲುಗಳಲ್ಲಿ ಚಿನ್ನ ಬಚ್ಚಿಟ್ಕೊಂಡು ಬಂದಿದ್ಲು. ಅಂದರೆ ಈ ಟಿಶ್ಯೂ ಪೇಪರ್ ಇಟ್ಕೊಂಡು, ಅದರ ಮೇಲೆ ಚಿನ್ನದ ಬಿಸ್ಕೆಟ್ ಇಟ್ಕೊಂಡು, ಅದರ ಮೇಲೆ ಈ ಬ್ಯಾಂಡೇಜ್ ಸುತ್ಕೊಂಡಿದ್ಲಿಕ್ಕೆ ಕಾಲಿಗೆಲ್ಲ, ಹಾಗೆ ಅದನ್ನು ತೆಗೆಸಿ ಟಿಶ್ಯೂ ಪೇಪರ್ನೂ ಒಂದು ಕಡೆ ತೂಕಕ್ಕಿಡ್ತಾರೆ, ಬ್ಯಾಂಡೇಜನ್ನು ತೂಕಕ್ಕಿಡ್ತಾರೆ, ಬಂಗಾರನೂ ತೂಕಕ್ಕಿಡ್ತಾರೆ. ಒಂದೊಂದು ಬಿಸ್ಕೆಟ್ ಇತ್ತಲ್ಲ 999 ಗ್ರಾಮ್, 999.19 ಗ್ರಾಮ್ ಆ ಥರದ್ದಿದ್ವು. ಕೊಡ್ತೀವಿ ಅದನ್ನ, ಅಂದರೆ ಅದರ ವಿವರಗಳೆಲ್ಲ ಇವತ್ತು ಹೇಳ್ತಾರೆ. ಶೂನಲ್ಲೂ ಇತ್ತು, ಪಾಕೆಟ್ನಲ್ಲೂ ಚಿನ್ನದ ಗಟ್ಟಿಗಳಿದ್ವು. ಅಂದರೆ ಇಷ್ಟೆಲ್ಲ ರೆಡ್ ಹ್ಯಾಂಡಾಗಿ ಹಿಡಿದಿದ್ದೀವಿ ನಾವು ಅಂತ ಮಧು ರಾವ್ ವಾದ ಮಾಡಿದ್ರು, DRI ಪರ ವಕೀಲರು. ಅದರ ಜೊತೆಗೆ ದುಬೈನ ರೆಸಿಡೆಂಟ್ ಐಡೆಂಟಿಟಿ ಕಾರ್ಡನ್ನು ಈಕೆ ಇಟ್ಕೊಂಡಿದ್ದಾಳೆ. ಟ್ರಾವೆಲ್ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ದುಬೈ ಕನೆಕ್ಷನ್ ತುಂಬ ಇದೆ. ಹವಾಲಾ ಮೂಲಕ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಾಳೆ. ದೊಡ್ಡ ಪ್ರಮಾಣದ ಹಣ ಹವಾಲಾ ಮೂಲಕ ದುಬೈಗೆ ಹೋಗಿದೆ. ನೋಡಿ, ಇದೊಂದು ಆ್ಯಂಗಲ್ಲು ಸಂಹೌ ವಿ ಮಿಸ್ಡ್ ಅನ್ನಿಸ್ತಿದೆ ನನಗೆ. ದುಬೈಯಿಂದ ಬಂಗಾರ ಬಂತು, ದುಬೈಯಿಂದ ಬಂಗಾರ ಬಂತು ಎಲ್ಲ ಹೇಳ್ತಾ ಇದ್ದೀವಿ ನಾವು. ದುಬೈಯಿಂದ 14 kg 800 ಗ್ರಾಮ್ ಬಂಗಾರ ಬಂತು ಅಂದರೆ 1 kg ಏನಿದೆ ರೇಟ್ ಈಗ? ಅಷ್ಟು ಬಂಗಾರದ ಬೆಲೆ, ಅಷ್ಟು ದುಡ್ಡು ಭಾರತದಿಂದ ದುಬೈಗೆ ಹೋಗಿರ್ಬೇಕಲ್ಲ. ದುಬೈನಲ್ಲಿ ಪೇಮೆಂಟ್ ಆದಮೇಲೆ ಬಂಗಾರ ಕೊಡ್ತಾರೆ ಅವರು, ಉದ್ರಿ ಕೊಟ್ಟು ಕಳಿಸ್ತಾರ, ತಗೊಂಡೋಗಿರಿ ಆಮೇಲೆ ನೋಡೋಣಂತೆ ಅಂತ. ಇಲ್ಲ, ಪೇಮೆಂಟ್ ಆಗಿರ್ಬೇಕು. ಆ ದುಡ್ಡು ಭಾರತದಿಂದ ದುಬೈಗೆ ಹೆಂಗೆ ಹೋಯ್ತು ಅನ್ನೋದು ಕೂಡ ಪ್ರಶ್ನೆ ಅಲ್ವಾ ಇಲ್ಲಿ?
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.